ಇಲ್ಲ ಕರೋನಾ ಟೈಮ್ದಾಗ ಡಿಸೈಡ್ ಅದೇ ಓಕೆ. ಯಾರ್ಯಾರು ಹೆಂಗ್ ಬದುಕ್ತಾರ ಯಾರ್ಯಾರು ಹೆಂಗ್ ಸಾಯ್ಲಿಕತ್ತಾರ ಅನ್ನೋದು ಗೊತ್ತಾಗೋಲ್ತು. ನಮ್ಮವರು ಅಂತ ಯಾರೋ ಒಂದಿಷ್ಟು ಜನ ಇದ್ದಾಗ ಲಗ್ನ ಬಿಡೋಣ ಅಂತ ಹೇಳ್ಬೇಕೀಗ. ದಟ್ ಈಸ್ ಭಾಳ ಜನ ಕೇಳ್ತಾರ ಏನು ಇಷ್ಟು ಬೇಗ ಆದ್ರೆ ಏನು ಒಂದು 32ವರೆಗೂ ವೇಟ್ ಮಾಡ್ಬೋದಾಗಿತ್ತಪ್ಪ, ಏನು ಆಗ್ತಿತ್ತು, ಏನು ಅಂತ ಅರ್ಜೆಂಟ್ ಏನಿದೆ, ಮದುವೆ ಆಗೋದೇ ನಿಜ ಆಗಿದ್ರೆ ಏನಂತದ್ದು ಅಂತೆಲ್ಲ. ಬಟ್ ಅದೊಂದು ಭಯ ನನಗೆ ಆ್ಯಕ್ಚುಲಿ ಸ್ಟಾರ್ಟ್ ಆಯ್ತು. ಅಪ್ಪ ಅಮ್ಮ ವಯಸ್ಸಾಗ್ಲಿಕ್ಕತ್ತದ, ಆ ಒಂದು ಈ ತೀರಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಥರ ಯೋಚನೆ ಮಾಡಿ ಇಲ್ಲ ಮಗ ವಯಸ್ಸಿಗೆ ಬಂದಾನ ಹಾಗೆಲ್ಲ ನಮ್ಮ ತಲೆಯಾಗಿದ್ದು ಬಂದಾಗ ನಾನು ಅಂದೆ ಇಲ್ಲ ಆಗೋದಂತೂ ಖರೆ ಅದ. ಯಾರು ನನಗೆ ಉಲ್ಟಾ ಹೇಳ್ತಿರೋ ಅದನ್ನ ಉಲ್ಟಾ ಯೋಚನೆ ಮಾಡ್ದೆ. ಆಗೋದು ಖರೆ ಅದ, ಇಂದಾದ್ರೆ ನಾಳಾದ್ರೇನು ಆಗ್ಬಿಡೋಣ ಅಂಥೇಳಿ. ಸೊ ಕರೋನಾ ಆ್ಯಕ್ಚುಲಿ ನನಗೆ ಆ ಡಿಸಿಷನ್. ಸೂಪರ್ ಕಪಲ್ ಮಾಡುವಾಗ ಇಲ್ಲ ನಾವಿನ್ನ ಮನ್ಯಾಗ ಯಾರಿಗೂ ಹೇಳಿರ್ಲಿಲ್ಲ. ಅವ್ರು ನಮ್ಮ ಮನ್ಯಾಗೂ ಏನ್ ಕೇಳಿರ್ಲಿಲ್ಲ, ಮದ್ವೆ ಆಗಂತ ಇರ್ಲಿಲ್ಲ, ಏನ್ ಕೇಳಿರ್ಲಿಲ್ಲ ಅವರು. ನಾವು ಡಿಸೈಡ್ ಆಗಿದ್ದಿಲ್ಲ ಇನ್ನೊಂದ್ 2 ವರ್ಷ ಕೆಲಸ ಮಾಡೋಣ ಆಮೇಲೆ ಮದ್ವೆ ಆಗೋಣ ಅನ್ಕೊಂಡು. ಲಗ್ನದ ಬಗ್ಗೆ ಒಟ್ಟ ಸೀರಿಯಸ್ ಆಗಿ ಮಾತಾಡ್ತಿರ್ಲಿಲ್ಲ, ಆರಾಮಾಗಿದ್ವಿ, ಖುಷಿಯಾಗಿದ್ವಿ. ಯಾಕಂದ್ರೆ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿದ್ದೆ, ಇವ್ರನ್ನ ಮದ್ವೆ ಆಗ್ಬೇಕಂತ ಕಾನ್ಫಿಡೆಂಟ್ ಆಗಿದ್ರು ನನ್ಗೆ ಮನ್ಯಾಗ ಹೇಳಕ್ ಎಲ್ಲೋ ಒಂದ್ ಕಡೆ ಭಯ. ಯಪ್ಪ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಏನೋ, ಒಪ್ಕೋತಾರೋ ಇಲ್ಲೋ, ಬೇರೆ ಕಾಸ್ಟು ಅಂದ್ರೆ ನಾವು ಲಿಂಗಾಯತ್ಸು ಇವರು ಬ್ರಾಹ್ಮಿನ್ಸ್, ಸೊ ಒಪ್ಕೋತಾರೋ ಇಲ್ಲೋ ಅನ್ನೋ ಭಯ ಇತ್ತು. ಬಟ್ ಫಾರ್ಚುನೇಟ್ಲಿ ನಮ್ಮ ಮಮ್ಮಿನ ಕೇಳಿದ್ರು ಏನ್ ನಡಿಲಿಕ್ಕತ್ತದ ನಿಮ್ ಇಬ್ಬರು ನಡುಕ ಅಂತ ಹೇಳಿ. ಇವರೇ ಮೊದಲು ಕಾಲ್ ತಗೊಂಡಿದ್ದಾರೆ. ಹೌದೌದು. ಆ ಕೆಲವೊಂದು ವಿಷಯದಾಗ ನಾನು ಭಾಳ ಫರ್ಮ್. ಅಂದ್ರೆ ನಾನು ಆಕಿ ಡೆಲೆಮದಾಗಿದ್ದಾಗಲೂ ಸರಿ ತಲೆ ಕೆಡಿಸ್ಕೊಬೇಡ ನಾನು ಇನ್ನ ಲಗ್ನ ಆಗ್ತೀನಿ ಅಂದಿದೆ. 4 ವರ್ಷ ಏನ್ ಹೇಳಿಲ್ಲ, ಮದ್ವೆ ಸುದ್ದಿ ಎತ್ತಲಿಲ್ಲ. ನಾನ್ ಅನ್ಕೊಂಡ್ಬಿಟ್ಟಿದ್ದೆ ಟೈಮ್ ಪಾಸ್ ಮಾಡ್ಲಿಕ್ಕತ್ತಾನ ಅಂತ ಟೈಮ್ ಪಾಸ್ ಇದಾನ, ಸೀರಿಯಸ್ ಆಗಿಲ್ಲ. ಈಗಿನ ಕಾಲದ ಡೇಟಿಂಗ್ ಅನ್ಕೋತ ಮುಗಿಸ್ತಾನ ಅಂತ ಹೇಳಿ. ಬಟ್ ನಾನು ಅದ ಹೇಳಿದೆ, ಒಂದಿನ ಏನು ಡಿಸೈಡ್ ಮಾಡೋದಂದ್ರೆ ಡಿಸೈಡ್, ನಿನ್ನ ಲಗ್ನ ಆಗ್ತೀನಿ ತಲೆ ಕೆಡಿಸ್ಕೋಬೇಡ, ಇಲ್ಲಿಗೆ ಮುಗೀತ್ ಮ್ಯಾಟ್ರ್, ಇನ್ನೊಮ್ಮೆ ಲಗ್ನದ ಬಗ್ಗೆ ಕೇಳಕ್ ಹೋಗ್ಬೇಡ, ಇನ್ನೊಬ್ಬಕಿನ ಆಗೋದಿಲ್ಲ ಎಂಡ್. ಸೊ ಅವತ್ತು ಇದೆಲ್ಲ ಆದಾಗ ಇಲ್ಲ ಮಾಡ್ಕೊಂಬಿಡೋಣ ಆಗೋದ ಖರೆ, ಸೊ ಲೆಟ್ಸ್ ಗೋ ಫಾರ್ ಇಟ್ ಅಂತಂದು 10 days ಡಿಸೈಡ್ ಮಾಡಿದ್ವಿ. 10 days ಮನ್ಯಾಗ ಹೇಳಿದ್ವಿ. ಟಕ 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 3-4 ದಿವಸ. ಜಾನ್ 14th ಇವ್ರ ಮನ್ಯಾಗ ಹೇಳಿದ, ಜಾನ್ 10th ನಮ್ಮ ಮನ್ಯಾಗ ಹೇಳಿದ್ರು. ಲಾಸ್ಟ್ ಇಯರ್ ಜಾನ್ 10th ನಮ್ಮ ಮನ್ಯಾಗ ಹೇಳಿದ್ರು, 14th ಇವ್ನ ಅವ್ರ ಮನೇಲಿ ಹೇಳಿದ. 24th ನಮ್ಮ ಮಾತುಕತೆ, ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಮೀಟಿಂಗ್ ಮಾಡ್ಸಿದ್ವಿ. Feb 14th ಎಂಗೇಜ್ಮೆಂಟ್ ಮಾಡ್ಕೊಂಡ್ವಿ. ಗ್ಯಾಪೇ ಕೊಡ್ಲಿಲ್ಲ ಅದಕ್ಕೆ ಗ್ಯಾಪ್ ಕೊಟ್ಟಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಏನಾದ್ರು ಅಪ್ಪ ಅಮ್ಮನ್ಗೆ ಹೇಳಿದ್ರೆ ಬೇರೆ ಕಾಸ್ಟು ಯಾಕೆ ಯೋಚನೆ ಮಾಡ್ತೀರಿ ನೋಡ್ರಿ, ಯಾರಿಗೂ ಗ್ಯಾಪ್ ಕೊಡ್ಲಿಲ್ಲ. ಫಸ್ಟ್ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಏನು ಆಪ್ಷನ್ ಇರಲ್ಲ, ಸೊ ಅದಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿ. ಆಪ್ಷನ್ ಅನ್ನೋದಕ್ಕಿಂತ ಯಾರು ಮಾತಾಡಕ್ ಅವಕಾಶ ಕೊಡಬಾರ್ದು. ಆಮೇಲೆ ನಾವಿಬ್ರು ಇಲ್ಲಿ ಬೆಂಗಳೂರಲ್ಲಿ ಇರ್ತೀವಿ, ಅಪ್ಪ ಅಮ್ಮ ಸುಮ್ಮನೆ ಇದ್ರು, ಕೆಲವೊಬ್ರು ಸುಮ್ಮನೆ ಇರಲ್ಲ ಮನೇಲಿ, ಏನೋ ಒಂದು ಹೇಳ್ಬಿಡ್ತಾರೆ, ಇಬ್ರು ಓಡಾಡ್ತಾರ, ಅಲ್ಲ ಬೆಂಗಳೂರು ಅಂತ ಊರಲ್ಲ, ಇಬ್ರದ್ದು ಸಪ್ರೇಟ್ ಮನೆ ಇದೆಯಾ, ನನಗೇನೋ ಡೌಟು, ಇಂಥವೆಲ್ಲ ಯಾಕೆ ಇವೆಲ್ಲದಕ್ಕೂ ಒಂಥರ ಹೇಳದ್ ಬಿಡೋಣ ಅಂದ್ಬಿಟ್ಟು ಫಾಸ್ಟ್ ಗ್ಯಾಪ್ ಕೊಡೋದು. ಅವರು ಡಿಸೆಂಬರಲ್ಲಿ ಮಾಡೋಣ ಮದುವೆ ಅಂತ ಮತ್ತೆ ಕೈ ಮುಗಿತೀನಿ. ಒಂದು ಮಾಸ ಬರುತ್ತೆ, ನಾನು ಹಿರಿಮಗ, ಆ ಮಾಸದಲ್ಲಿ ಮಾಡಂಗಿಲ್ಲ, ಅದೇನು ಹೆಸರೇ ಮರ್ತ್ಬಿಟ್ಟಿದ್ದೀನಿ ನಾನು. ಅದು ಆಗಕ್ಕೂ ಮೊದಲು ಆಗ್ಬಿಡ್ಬೇಕು ಅಷ್ಟೇ, ಜ್ಯೇಷ್ಠ ಮಾಸ, ಜ್ಯೇಷ್ಠ ಸುಪುತ್ರಂದು ಆಗಲ್ಲ ಅಂತ. ಸೊ ಆ ಮಾಸದ ಮೊದಲು ಆಗ್ಬೇಕು. ಏನು ಹಿಂಗೆ ಗ್ಯಾಪೇ ಇಲ್ಲ, ಏನು ಬೇಡ ಅಂದ್ರೆ February 14th ಮದುವೆ ಆಗ್ಬಿಡೋಣ ಚಿಕ್ಕದಾಗಿ. ಬಟ್ ಇವ್ರಿಗೆಲ್ಲ ಆಸೆ, ತಂಗಿ ಮದುವೆ ನೋಡಿದ್ರು, ಮದುವೆ ಆಗೋದೇ ಒಂದ್ಸತಿ ಕಣೋ, ಚೆನ್ನಾಗಿ ಮದುವೆ ಅದು ಏನೇನ್ ನೋಡಿದಿರೋ ಅಂದ್ರೆ ಮದುವೆ ಎಷ್ಟು ಜನ ಈಗ ಯೂಟ್ಯೂಬಲ್ಲಿ ಇದೆ ಬಂದಿದ್ದಾರೆ ನೋಡಿದ್ದಾರೆ, ಎಷ್ಟಾಗಿದೆ ಅದೆಲ್ಲ ಇವಳದೆ. ನಾನು ಬರೀ ಆಕ್ಟರ್, ಐ ವಾಸ್ ಫೀಲಿಂಗ್ ಮೈ ಸೆಲ್ಫ್ ಆಸ್ ಅನ್ ಆಕ್ಟರ್. ಓಕೆ ಡನ್, ಇದಾ ಓಕೆ, ಹಿಂಗ ಓಕೆ ಅಂದ್ರೆ ಕ್ರೇಜ್ ಇರಲಿಲ್ಲ. ಆಸೆ ಮಾಡ್ಕೋಬೇಕು, ಅದಕ್ಕೆ ಭಂಗ ತರಬೇಕು ಅಂತಲ್ಲ, ಸರಿ ಓಕೆ ಒಲ್ಲದ ಮನಸ್ಸು ಅಂತಲ್ಲ, ಕ್ರೇಜ್ ಇಲ್ಲ ಅಷ್ಟೇ. ಅದು ಹಂಗೆ ಆಗ್ಬೇಕು, ಇದು ಹಿಂಗೆ ಆಗಬೇಕು, ಇದು ನಾನು ಬರ್ತಿದ್ದಂಗೆ 2ನೇ ಪಟಾಕಿ ಹಿಂಗೆ ಹೊಡಿಬೇಕು, ಈ ಥರ ಕ್ರೇಜ್ ಇರಲಿಲ್ಲ ನನಗೆ.